ಕರುನಾಡಿನಲ್ಲಿ ಮತ್ತೆ ಕರೋನಾ ಢವಢವ ಶುರುವಾಗಿದೆ. ದೇವರನಾಡು ಕೇರಳದಲ್ಲಿ ಹೆಮ್ಮಾರಿಯ ಹೊಸ ರೂಪ ಅಬ್ಬರಿಸ್ತಾ ಇದೆ. ಅಯ್ಯಪ್ಪನ ದರ್ಶನಕ್ಕೆ ಹೋಗಿದ್ದ ಭಕ್ತರು ವಾಪಸ್ ಆಗ್ತಾ ಇದ್ದು ಆತಂಕ ಹೆಚ್ಚಿಸ್ತಾ ಇದೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಹೆಲ್ತ್ ಮಿನಿಸ್ಟ್ರಿಗೆ ಮೀಟಿಂಗ್ ಮಾಡಿ ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ತಗೋಬೇಕು. ಮತ್ತು ಕಫ ಮತ್ತು ಜ್ವರ ಕೆಮ್ಮು ಇಂಥ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕನ್ನು ಹಾಕೋಬೇಕು. ರಾಜ್ಯದಲ್ಲಿ ಮತ್ತೆ ಕೊರೋನಾ ಗುಮ್ಮ ಶುರುವಾಗಿದೆ. ಪ್ರಾಥಮಿಕ ಹಂತದಲ್ಲೇ ಕೋವಿಡ್ ಕಟ್ಟಿ ಹಾಕಲು ಸರ್ಕಾರ ಮೆಗಾ ಪ್ಲಾನ್ ಮಾಡಿಕೊಂಡಿದೆ. ಈಗಾಗಲೇ ದೇವರನಾಡು ಕೇರಳದಲ್ಲಿ ಕೊರೋನಾದ ರೂಪಾಂತರ ತಳಿ ಪತ್ತೆಯಾಗಿದ್ದು ಇಡೀ ದೇಶವೇ ಹೈ ಅಲರ್ಟ್ ಆಗಿದೆ. ಕೇರಳದಿಂದ ರಾಜ್ಯಕ್ಕೆ ವಾಪಸ್ ಆದ ಅಯ್ಯಪ್ಪನ ಭಕ್ತರ ಮೇಲೆ ಆರೋಗ್ಯ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ. 60 ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು. ಗಡಿ ಭಾಗಗಳಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆದೇಶಿಸಿದ್ದಾರೆ. ಯಾರು 60 ವರ್ಷಕ್ಕಿಂತ ಹೆಚ್ಚಿರೋರು ಮತ್ತು ಯಾರಾದರೂ ಬೇರೆ ಬೇರೆ ಈ ಹೃದಯ ಮತ್ತು ಕಿಡ್ನಿ ಈ ಥರ ಕೋಮಾರ್ಬಿಡಿಟೀಸ್ ಇರ್ತಕ್ಕಂಥ ಜನರಿಗೆ ಮತ್ತು ಕಫ ಮತ್ತು ಜ್ವರ ಕೆಮ್ಮು ಇಂಥ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕನ್ನು ಹಾಕೋಬೇಕು ಅಂತಲೂ ಕೂಡ ಒಂದು ಸಾರ್ವಜನಿಕರಿಗೆ ಎಲ್ರಿಗೂ ಹೇಳ್ತಾ ಇದ್ದೀವಿ. ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸಭೆ ನಡೆಯಲಿದೆ. ಬಳಿಕ ಮತ್ತಷ್ಟು ಕಠಿಣ ರೂಲ್ಸ್ ಜಾರಿ ಆಗೋ ಲಕ್ಷಣಗಳು ಕಾಣುತ್ತಿದೆ. ಹೊಸ ವರ್ಷ ಕ್ರಿಸ್ಮಸ್ ಖುಷಿಯಲ್ಲಿದ್ದವರಿಗಂತೂ ಕೋವಿಡ್ ಮಾರಿ ಬಿಗ್ ಶಾಕ್ ನೀಡಿದೆ. ದೇಶಾದ್ಯಂತ ಎನ್ಐಎ ಅಧಿಕಾರಿಗಳು ದೊಡ್ಡ ಬೇಟೆಯಾಡಿತು. 4 ರಾಜ್ಯಗಳ 19 ಕಡೆ ರೇಡ್ ಮಾಡಿ 8 ಶಂಕಿತರನ್ನ ಬಂಧಿಸಿತ್ತು. ಆತಂಕದ ವಿಷಯ ಏನಂತಂದ್ರೆ ಎನ್ಐಎ ದಾಳಿಯಲ್ಲಿ ಬೆಂಗಳೂರು ಹಾಗೂ ಬಳ್ಳಾರಿಯಲ್ಲಿ ಉಗ್ರ ಸಂಚು ಬಟಾಬಯಲಾಗಿದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಬೇಟೆ, ದೊಡ್ಡ ಬೇಟೆ. ದೇಶಾದ್ಯಂತ ಎನ್ಐಎ ಅಧಿಕಾರಿಗಳು ಅತಿ ದೊಡ್ಡ ಬೇಟೆಯಾಡಿದ್ದಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ರಾಜ್ಯಗಳ 19 ಕಡೆ ಉಗ್ರ ಜಾಲವನ್ನ ಬೆನ್ನತ್ತಿ ದಾಳಿ ಮಾಡಿದ್ದಾರೆ. ಬೆಂಗಳೂರು ಬಳ್ಳಾರಿಯಲ್ಲೂ ರೇಡ್ ಮಾಡಿ ಬರೋಬ್ಬರಿ 7 ಕೆಜಿ ತೂಕದ ಸೋಡಿಯಂ ನೈಟ್ರೇಟ್ ಸೀಸ್ ಮಾಡಿದ್ದಾರೆ. ಬೆಂಗಳೂರಿನ ಬ್ಯಾಡರಹಳ್ಳಿಯ ಪ್ರಕೃತಿ ನಗರದಲ್ಲಿ ಎನ್ಐಎ ಟೀಮ್ ದಾಳಿ ಮಾಡಿದೆ. ಸಂಪತ್ ಎಂಬುವವರ ಮನೆಯಲ್ಲಿ ಬಾಡಿಗೆಗಿದ್ದ ಶಮಿವುಲ್ಲಾ ಮನೆಯಲ್ಲಿ ರೇಡ್ ಮಾಡಿದೆ. ಶಂಕಿತ ಶಮಿವುಲ್ಲಾ, ಅಲ್ತಾಫ್, ಮಿಸ್ಬಾ ಹಾಗೂ ಮುನಿರುದ್ದೀನ್ ಜನ್ಮವನ್ನ ಜಾಲಾಡಿದ್ದಾರೆ. ದಾಳಿ ಮಾಡಿ ಸ್ಫೋಟಕ ವಸ್ತುಗಳನ್ನ ತಯಾರಿಸೋಕೆ ಬಳಸುವ 7 ಕೆಜಿ ತೂಕದ ಸೋಡಿಯಂ ನೈಟ್ರೇಟ್ನ ಸೀಸ್ ಮಾಡಿದ್ದಾರೆ. ಅಂದಹಾಗೆ ಈ ಶಮಿವುಲ್ಲಾ LLB ಮಾಡಿದ್ರೆ ಅಲ್ತಾಫ್ ಪೀಣ್ಯದ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಮುನಿರುದ್ದೀನ್ ಇಂಜಿನಿಯರಿಂಗ್ ಮಾಡ್ತಿದ್ದು ಮಿಸ್ಬಾ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಸದ್ಯ ಈ 4ರನ್ನ ಎನ್ಐಎ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದೆ. ಇದು ಬೆಂಗಳೂರು ಕಥೆಯಾದ್ರೆ ಮುಂಜಾನೆಯಿಂದಲೇ ಬಳ್ಳಾರಿಯಲ್ಲಿ ಕಾರ್ಯಾಚರಣೆ ನಡೆಸಿದ 9 ಎನ್ಐಎ ತಂಡಗಳು ನಿಷೇಧಿತ PFIನ 7 ಜನರ ಮನೆಗಳ ಮೇಲೆ ದಾಳಿ ನಡೆಸಿದೆ. ಬಳ್ಳಾರಿಯ ಮಾಜಿ PFI ಪ್ರಧಾನ ಕಾರ್ಯದರ್ಶಿ ಸುಲೇಮಾನ್ ಮನೆ, ಸೂಫಿಯಾನ್ ಆಗಿ ಕನ್ವರ್ಟ್ ಆಗಿದ್ದ ನಿಖಿಲ್, ಅಜಾಜ್ ಅಹಮದ್, ಸುಲೇಮಾನ್, ತಬ್ರೇಜ್, ಮುಜಾಮಿಲ್ ಎಂಬುವವರ ಮನೆ ಮೇಲೆ ದಾಳಿ ಮಾಡಿ ಅಷ್ಟೂ ಶಂಕಿತರನ್ನ ಬಂಧಿಸಿದ್ದಾರೆ. ಸುಲೇಮಾನ್ ಈ ಹಿಂದೆ PFIನ ಜನರಲ್ ಸೆಕ್ರೆಟರಿ ಆಗಿದ್ದ ಬಗ್ಗೆ ಎನ್ಐಎ ತನಿಖೆಯಲ್ಲಿ ಬಯಲಾಗಿದೆ. ಅಫ್ಘಾನಿಸ್ತಾನಕ್ಕೆ ಹೋಗಿ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡಲು ಯೋಜನೆ ರೂಪಿಸಿರೋದು ಕೂಡ ತನಿಖೆಯಲ್ಲಿ ಬಟಾಬಯಲಾಗಿದೆ. ಒಟ್ಟಾರೆ ಎನ್ಐಎ ದಾಳಿಯಲ್ಲಿ ಬಳ್ಳಾರಿ ಹಾಗೂ ಬೆಂಗಳೂರಿನಲ್ಲಿನ ಉಗ್ರ ಸಂಚು ಬಯಲಾಗಿದೆ. ಇದು ಕರುನಾಡಿನಲ್ಲಿ ಆತಂಕ ಮೂಡಿಸಿದ್ದು ಎನ್ಐಎ ತನಿಖೆಯಲ್ಲಿ ಇನ್ನು ಏನೆಲ್ಲ ಸ್ಫೋಟಕ ವಿಷಯ ಬಯಲಾಗುತ್ತೋ ಕಾದು ನೋಡಬೇಕಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಂಸತ್ ಮೇಲಿನ ಉಗ್ರ ದಾಳಿಯಲ್ಲಿ ಭಾಗಿಯಾಗಿದ್ದ ಮೈಸೂರಿನ ಮನೋರಂಜನ್ ನಿವಾಸದಲ್ಲಿ ದೆಹಲಿ ಪೊಲೀಸರು ತಲಾಶ್ ನಡೆಸಿದ್ದಾರೆ. ಬೆಳಗ್ಗೆಗೆ ಮನೆಗೆ ಎಂಟ್ರಿ ಕೊಟ್ಟಿದ್ದ ಪೊಲೀಸರು ಸತತ 7 ಗಂಟೆಗಳ ಕಾಲ ವಿಚಾರಣೆ ಮಾಡಿದರು. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ದೆಹಲಿ ಸಂಸತ್ ಮೇಲೆ ನಡೆದ ದಾಳಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು.
ವೀಕ್ಷಕರ ಗ್ಯಾಲರಿಯಿಂದ ನುಗ್ಗಿದ ಆಗಂತುಕರು ಸ್ಮೋಕ್ ಬಾಂಬ್ ದಾಳಿ ಮಾಡಿದ್ರು. ಇಂಥದ್ದೊಂದು ದಾಳಿಯಲ್ಲಿ ಭಾಗಿಯಾಗಿದ್ದ ಮೈಸೂರಿನ ಮನೋರಂಜನ್ ಮನೆಯಲ್ಲಿ ದೆಹಲಿ ಪೊಲೀಸರು ತಲಾಶ್ ಮಾಡಿದ್ರು. ಮೈಸೂರಿನ ವಿಜಯನಗರದ 2ನೇ ಹಂತದಲ್ಲಿರೋ ಮನೋರಂಜನ್ ನಿವಾಸಕ್ಕೆ ಬೆಳ್ಳಂಬೆಳಗ್ಗೆಯೇ ದೆಹಲಿಯ ಪೊಲೀಸರು ಎಂಟ್ರಿ ಕೊಟ್ಟಿದ್ರು. ದೆಹಲಿಯ ಸ್ಟ್ರೀಟ್ ಪೊಲೀಸ್ ಠಾಣೆಯ ಓರ್ವ ಮಹಿಳಾ ಪೊಲೀಸ್ ಸೇರಿದಂತೆ 2 ಅಧಿಕಾರಿಗಳ ತಂಡ ಮನೋರಂಜನ್ ನಿವಾಸದಲ್ಲಿ ತಲಾಶ್ ಮಾಡಿದ್ರು. ಮನೋರಂಜನ್ ರೂಮ್ನ ಸೀಸ್ ಮಾಡಿದ ದೆಹಲಿ ಪೊಲೀಸರು ಆತನ ತಂದೆ ತಾಯಿ ಇಬ್ಬರನ್ನ ಪ್ರತ್ಯೇಕವಾಗಿ ವಿಚಾರಣೆ ಮಾಡಿದ್ರು. ಆರೋಪಿ ಸಾಗರ್ ಶರ್ಮಾ ನಿಮಗೆ ಪರಿಚಯ ಇದ್ದಾನಾ? ಎಷ್ಟು ದಿನಗಳ ಹಿಂದೆ ಸಾಗರ್ ಶರ್ಮಾ ಇಲ್ಲಿಗೆ ಬಂದಿದ್ದ? ಸಾಗರ್ ಒಬ್ಬನೇ ಬಂದಿದ್ನಾ ಅಂತ ಪ್ರಶ್ನೆಗಳನ್ನ ಕೇಳಿದ್ರು. ಅಲ್ಲದೆ ನಿಮ್ಮ ಮಗ ಅರ್ಧಕ್ಕೆ ಇಂಜಿನಿಯರಿಂಗ್ ನಿಲ್ಲಿಸಿದ್ದೇಕೆ ಅಂತ ಕೇಳಿದ್ರು. ಇದಿಷ್ಟೇ ಅಲ್ಲ, ನಿಮ್ಮ ಮಗ ಕೆಲಸ ಮಾಡದ ಮೇಲೆ ಅವನಿಗೆ ಹಣ ಎಲ್ಲಿಂದ ಬರ್ತಿತ್ತು? ಮನೆಯಲ್ಲಿ ಯಾವ ರೀತಿ ಇರ್ತಿದ್ದ? ಅವನ ಹವ್ಯಾಸ ಏನು? ಯಾರ ಜೊತೆಯಲ್ಲಾದ್ರೂ ಸಂಪರ್ಕ ಇತ್ತಾ ಅಂತ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ರು. ಸಂಜೆ 6:30ರ ವೇಳೆಗೆ ವಿಚಾರಣೆ ಮುಕ್ತಾಯಗೊಳಿಸಿದ ಪೊಲೀಸರು ಮನೋರಂಜನ್ ಪುಸ್ತಕಗಳನ್ನ ವಶಕ್ಕೆ ಪಡೆದ್ರು. ಹಲವು ದಾಖಲೆಗಳನ್ನೆಲ್ಲ ದೆಹಲಿಗೆ ಕೊಂಡೊಯ್ದ್ರು. ಒಟ್ಟಾರೆ ಮನೋರಂಜನ್ ಈ ಕೃತ್ಯವನ್ನ ಎಸಗಿದ್ದಾದ್ರೂ ಯಾಕೆ ಅನ್ನೋದು ಇಂದಿಗೂ ನಿಗೂಢವಾಗಿದ್ದು ಪೊಲೀಸರ ತನಿಖೆಯಿಂದ ಸ್ಪಷ್ಟ ಉತ್ತರ ಸಿಗಲಿದೆ. ಕ್ಯಾಮರಾಮನ್ ಸಚಿನ್ ಜೊತೆ ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಕರ್ಪೂರು ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ಮರಳು ದಂಧೆ ಹಾಗೂ ಮರಗಳನ್ನ ಮಾರಣ ಹೋಮ ಮಾಡಿರೋ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನ ಮಾಡಿತ್ತು. ಸ್ಥಳಕ್ಕೆ ಬಂದ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು ಕೂಡ, ಆದರೆ ಈಗ ಮತ್ತೆ ಮಣ್ಣು ಹಾಗೂ ಮರಳು ಕೆರೆಯಿಂದ ನಾಪತ್ತೆಯಾಗ್ತಾ ಇದೆ. ಅಧಿಕಾರಿಗಳ ಕಳ್ಳಾಟ ಬಯಲಾಗ್ತಾ ಇದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಮರಳು ಮಾಫಿಯಾ ವರ್ಸಸ್ ರಿಪಬ್ಲಿಕ್ ಕನ್ನಡ. ಆನೇಕಲ್ನ ಕರ್ಪೂರ ಕೆರೆ ಮಣ್ಣು ಬಾಕರ ವಿರುದ್ಧ ನಮ್ಮ ಸಮರ. ನಿರಂತರ ವರದಿ ಬಳಿಕ ಸ್ಥಳಕ್ಕೆ ಬಂದಿದ್ದ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಕ್ರಮ ಜರುಗಿಸುವ ಅಭಯವನ್ನ ನೀಡಿದರು. ಆದರೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಈವರೆಗೆ ಯಾರ ವಿರುದ್ಧವೂ ದೂರು ದಾಖಲಾಗಿಲ್ಲ. ಈಗ ಮತ್ತೆ ರಾತ್ರಿ ಹೊತ್ತು ಮರಳು ಸಾಗಿಸುತ್ತಿರುವುದು ಬಯಲಾಗಿದೆ. ಹಾಗಿದ್ರು ಅಧಿಕಾರಿಗಳು ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು ಯಾಕೆ ಸೈಲೆಂಟ್ ಆಗಿದ್ದವ್ರೆ ಅನ್ನೋದು ಪ್ರಶ್ನೆಯಾಗಿದೆ. ಕೆರೆಯ ಆವರಣದಲ್ಲಿದ್ದ ಮರಳು ಸಂರಕ್ಷಣೆಯ ಹೊಣೆ ಹೊತ್ತ ಎಡಬ್ಲ್ಯೂ ರಾಜಣ್ಣ ಮೌನ ಯಾಕೆ ವಹಿಸಿದ್ದಾರೆ ಅನ್ನೋದೇ ಪ್ರಶ್ನೆ. ಮಣ್ಣುಗಳರು ವರ್ಸಸ್ ರಿಪಬ್ಲಿಕ್ ಕನ್ನಡ ಅಂತಾನೆ ಒಂದು ವರದಿಯನ್ನು ನಾವು ಬಿಚ್ಚಿಸಿದ್ದೆ. ಆದರೆ ಈಗ ಇಲ್ಲಿ ಸಣ್ಣ ನೀರಾವರಿ ಇಲಾಖೆ ಅವತ್ತು ರಾತ್ರಿ ಇಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟ ರಾಜಣ್ಣ ಅವರು ಸೇರಿದಂತೆ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಒಂದಷ್ಟು ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೀಡಿದರು. ಆದರೆ ಈ ಭರವಸೆ ಕೇವಲ ಸುಳ್ಳು ಎನ್ನುವುದು ಸಂಪೂರ್ಣವಾಗಿ ಗೊತ್ತಾಗ್ತಿದೆ. ಇನ್ನು ಕರ್ಪೂರ ಕೆರೆಯ ಆವರಣದಲ್ಲಿನ ಮಣ್ಣು ಹಾಗೂ ಮರಳಿಗೆ ಭಾರಿ ಬೆಲೆ ಇದೆ. ತಕ್ಷಣವೇ ಇಲ್ಲಿ ಅಕ್ರಮ ದಂಧೆ ನಡೆಸಿರೋರ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿ ಟಿಪ್ಪರ್, ಲಾರಿ ಹಾಗೂ ಜೆಸಿಬಿ ವಶಕ್ಕೆ ಪಡಿಬೇಕಿತ್ತು. ಅಷ್ಟಾಗಿದ್ರೆ ದಂಧೆ ಮತ್ತೆ ಮರುಕಳಿಸ್ತಾ ಇರಲಿಲ್ಲ. ಆದರೆ ಸಣ್ಣ ನೀರಾವರಿ ಇಲಾಖೆ, ಕಂದಾಯ ಇಲಾಖೆ ದಂಡಾಧಿಕಾರಿಗಳು ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಫುಲ್ ಸೈಲೆಂಟ್ ಆಗಿರೋದು ಗುಮಾನಿ ಮೂಡಿಸ್ತಿದೆ. ಇನ್ನು ಕೆರೆಯಲ್ಲಿನ ಮರಗಳಿಗೆ ಬೆಂಕಿ ಇಟ್ಟು ಸುಟ್ಟು ಹಾಕ್ತಿರೋ ಕದಿಮರ ವಿರುದ್ಧ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಸೈಲೆಂಟ್ ಯಾಕೆ ಅನ್ನೋದೇ ಆತಂಕಕಾರಿ. ಕರ್ಪೂರು ಕೆರೆಯಲ್ಲಿನ ಮರಗಳನ್ನು ಮಾರಣ ಹೋಮ ಮಾಡಿದ್ರು ಅನ್ನೋ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಆದರೆ ಈಗ ಕೇವಲ ಮರಗಳನ್ನು ಮಾರಣ ಹೋಮ ಮಾತ್ರ ಅಲ್ಲ, ಇರುವ ಮರಗಳಿಗೂ ಬೆಂಕಿ ಇಡುವಂಥ ಒಂದಷ್ಟು ಕೆಲಸಗಳಾಗಿರುವಂಥದ್ದು ನಾನೀಗ ದೃಶ್ಯದಲ್ಲಿ ತೋರಿಸ್ತಿದ್ದೀನಿ. ಕರ್ಪೂರ ಕೆರೆಯಲ್ಲಿನ ಮಣ್ಣುಗಳ್ಳರ ಹಿಂದೆ ಅದ್ಯಾವ ಕಾಣದ ಶಕ್ತಿ ಇದೆಯೋ ಗೊತ್ತಿಲ್ಲ. ಸಚಿವರ ಸೂಚನೆಗೂ ಸಹ ಕ್ಯಾರಿ ಅಂತಿಲ್ಲ. ಇದಕ್ಕೆ ಕಡಿವಾಣ ಹಾಕುವವರೆಗೂ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯಂತೂ ಮುಂದುವರಿಸುತ್ತೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ರಾಜ್ಯಾದ್ಯಂತ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿದ್ದ ವಿರುದ್ಧ ಅರಣ್ಯ ಇಲಾಖೆ ಇದೀಗ ಸಮರವನ್ನ ಸಾರಿದೆ. ಮೊದಲ ಹಂತವಾಗಿ ರಾಜ್ಯ ಅರಣ್ಯ ಸಚಿವ ಖಂಡ್ರೆ ತವರು ಜಿಲ್ಲೆ ಬೀದರ್ನಲ್ಲಿ ಒತ್ತುವರಿ ತೆರವಿಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಭೂಗಳ್ಳರ ನಿದ್ದೆ ಹಾಳು ಮಾಡಿದ ಅರಣ್ಯ ಇಲಾಖೆಯ ದಿಟ್ಟ ನಿರ್ಧಾರದ ಕುರಿತ ಒಂದು ವರದಿ ಇಲ್ಲಿದೆ.
ರಾಜ್ಯದಲ್ಲಿ ಅರಣ್ಯ ಒತ್ತುವರಿ ಮಾಡಿಕೊಂಡು ಹಾಯಾಗಿದ್ದ ಭೂಗಳ್ಳರಿಗೆ ಡವಡವ ಶುರುವಾಗಿದೆ. ರಾಜ್ಯಾದ್ಯಂತ 2 ಲಕ್ಷ ಎಕರೆ ಅರಣ್ಯ ಇಲಾಖೆ ಭೂಮಿ ಕಬಳಿಸಿ ದೊಡ್ಡ ದೊಡ್ಡ ಮನೆ ನಿರ್ಮಿಸಿಕೊಂಡವರ ಮೇಲೆ ಬುಲ್ಡೋಸರ್ ಹಾಯಿಸಲಾಗ್ತಿದೆ. ಅದು ಅರಣ್ಯ ಸಚಿವರ ತವರು ಕ್ಷೇತ್ರದಿಂದಲೇ ಶುರುವಾಗಿದೆ. ಅರಣ್ಯ ಇಲಾಖೆ ಲಕ್ಷಾಂತರ ಎಕರೆ ಕಾಯ್ದಿಟ್ಟ ಅರಣ್ಯ ಭೂಮಿ ಭೂಗಳ್ಳರ ಪಾಲಾಗಿದೆ. ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಬರೋಬ್ಬರಿ 25,000 ಎಕರೆ ಭೂಮಿ ಒತ್ತುವರಿಯಾಗಿದೆ. ಜೊತೆಗೆ ಇಡೀ ರಾಜ್ಯದಲ್ಲಿ 2 ಲಕ್ಷ ಎಕರೆ ಭೂಮಿ ಒತ್ತುವರಿಯಾಗಿದೆ ಅಂತ ಖುದ್ದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆ ನೀಡಿದ್ದಾರೆ. ಬೀದರ್ ಜಿಲ್ಲೆಯಾದ್ಯಂತ ಅನೇಕ ಕಡೆ ಅರಣ್ಯ ಭೂಮಿ ಒತ್ತುವರಿಯಾಗಿದೆ. ಇವತ್ತು ಹಿಂದೆ ಇದ್ದಂಥ ಅಧಿಕಾರಿಗಳ ನಿರ್ಲಕ್ಷ್ಯತನ ಅಂತ ಹೇಳಬಹುದು, ಅಥವಾ ಇನ್ನಿತರ ಕಾರಣಗಳಿಗಾಗಿ ಒತ್ತುವರಿಯಾದಂಥ ಅರಣ್ಯ ಕ್ಷೇತ್ರ ಏನಿದೆ, ಯಾರೋ ಅತ್ಯಂತ ಕಡು ಬಡವರಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಅಂಥವರನ್ನು ಹೊರತುಪಡಿಸಿ ಅದನ್ನು ಮರುವಶ ಮಾಡಿಕೊಳ್ಳಿಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಬೀದರ್ನಲ್ಲಿ ಒಂದಲ್ಲ ಎರಡಲ್ಲ 995 ಎಕರೆ ಅರಣ್ಯ ಭೂಮಿ ಒತ್ತುವರಿಯಾಗಿದೆ. ಮೊದಲ ಹಂತವಾಗಿ ಬೀದರ್ನ ಶಾಪುರನಲ್ಲಿ 105 ಎಕರೆ ಭೂಮಿ ತೆರವು ಕಾರ್ಯ ನಡೆದಿದೆ. ಈಗಾಗಲೇ ಹಿಟಾಚಿಗಳು ಗರ್ಜಿಸ್ತಿವೆ. ಒತ್ತುವರಿಯಲ್ಲಿ ರಾಜಕಾರಣಿಗಳು ಸೇರಿದಂತೆ ಜನಪ್ರತಿನಿಧಿಗಳು ಹಾಗೂ ದೊಡ್ಡ ದೊಡ್ಡ ರಾಜಕೀಯ ಮುಖಂಡರು ಇದ್ದಾರೆ. ಆದರೆ ಯಾರೇ ಇದ್ರೂ ಒತ್ತುವರಿ ತೆರವು ಮಾಡ್ತೇವೆ ಎಂದು ಅರಣ್ಯ ಸಚಿವರು ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸುಮಾರು 105 ಎಕರೆ ಭೂಮಿ ಅದು ಮೀಸಲು ಅರಣ್ಯ ಪ್ರದೇಶ. ಮೀಸಲು ಅಂದಮೇಲೆ ಅದರಲ್ಲಿ ಸಂಪೂರ್ಣವಾಗಿ ಯಾರೂ ಅದರಲ್ಲಿ ಒತ್ತುವರಿ ಮಾಡುವಂಥದ್ದಾಗಲಿ, ಅದಕ್ಕೆ ಅಡೆತಡೆ ಮಾಡುವಂಥದ್ದಾಗಲಿ ಕಾನೂನಿನಲ್ಲಿ ಅವಕಾಶ ಇಲ್ಲ. ಹೀಗಾಗಿ ನಮ್ಮ ಅಧಿಕಾರಿಗಳು ತೆರವು ಕಾರ್ಯಾಚರಣೆ ಮಾಡಿದ್ದಾರೆ, ಅದನ್ನು ಮರುವಶ ಮಾಡಿಕೊಂಡಿದ್ದಾರೆ. ಹೀಗಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಎಲ್ಲರಿಗೆ. ಅರಣ್ಯ ಇಲಾಖೆಯ ದಿಟ್ಟ ನಿರ್ಧಾರಕ್ಕೆ ಭೂಗಳ್ಳರ ನಿದ್ರೆ ಹಾಳಾಗ್ತಿದ್ದಂತೂ ಸುಳ್ಳಲ್ಲ. ಮಲ್ಲಿಕಾರ್ಜುನ ಮರಕೆರೆ, ರಿಪಬ್ಲಿಕ್ ಕನ್ನಡ, ಬೀದರ್.